ದೀಪಕ್ರಾ ಸೊ ಫ್ರೆಂಡ್ಸ್, ನಿನ್ನೆ ಸ್ವಲ್ಪ ಹುಣ್ಣೆಲ್ಲ ಆಗಿತ್ತು ರಶಿಕಾಗೆ. ಒಂದು 4-5 ಕಡೆ ಆಗಿದೆ ಬಾಯಲ್ಲಿ. ಫಸ್ಟ್ ಟೈಮ್ ಅವಳಿಗೆ ಹುಣ್ಣಾಗಿರೋದು. ಸೊ ಹಂಗಾಗಿ ಯಾಕೆ ಬೇಕು ಅಂದ್ಬಿಟ್ಟು ನಾನು ಕ್ಲಿನಿಕ್ಗೆ ಕರ್ಕೊಂಡು ಹೋಗಿದ್ದೆ. ಹೀಟ್ ಆಗಿದೆ. ಸೊ ಸಿರಪ್ ಎಲ್ಲ ಕೊಟ್ಟಿದ್ದರು. ಒಂದು ಸ್ವಲ್ಪ ಹುಷಾರು ಇರಲಿಲ್ವಲ್ಲ, ಸೊ ಹಂಗಾಗಿ ಸ್ವಲ್ಪ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದರು. ಆ್ಯಂಡ್ ಇವತ್ತು ಏನು ಗೊತ್ತಾ, ಮೊನ್ನೆ ಕಾಲು ಬೆರಳಿರುತ್ತಲ್ಲ, ತಮ್ಮ ಫಿಂಗರು ಕಾಲಿಗೆ, ಅಲ್ಲಿ ಎಲ್ಲ ಒಂಥರ ಬೊಬ್ಬೆ ಥರ ಪಿಂಪಲ್ಸ್ ಥರ ರ್ಯಾಷಸ್ ಥರ ಆಗಿತ್ತು. ಅಲ್ಲಿ ಮಾತ್ರ ಬೆರಳಿಗೆ. ಇವತ್ತು ಕಾಲು ಫುಲ್ಲಿಗೂ ಆಗಿಬಿಟ್ಟಿದೆ. ಅಂದರೆ ಈ ಪಾದ ಇರುತ್ತಲ್ಲ ಕೆಳಗಡೆ ವೈಟು, ಅಲ್ಲಿ ಮಾತ್ರ ಆಗಿದೆ. ಆಮೇಲೆ ಇಲ್ಲಿ ಮೊಣಕೈ ಹತ್ರ ಒಂದು 4 ಗುಳ್ಳೆ, ಇಲ್ಲೊಂದು 4 ಗುಳ್ಳೆ ಥರ, ದೊಡ್ಡದಾಗಲ್ಲ, ಮಾಮೂಲಿ ಶೆಕೆ ಗುಳ್ಳೆ ಥರ ಇರುತ್ತಲ್ಲ ಅದು. ಸೊ ಯಾಕೆ ಬೇಕು ಅಂತ ಸ್ವಲ್ಪ ರೆಡ್ ಎಲ್ಲ ಆಗಿತ್ತು. ಗೂಗಲೆಲ್ಲ ನೋಡಿದೆ, ಏನಾದರೂ ಇನ್ಫೆಕ್ಷನ್ ಆಗಿರುತ್ತೆ ಅದು ಅಂತ ಎಲ್ಲನೂ ಇತ್ತು. ಸೊ ಯಾಕೆ ಬೇಕು ಅಂತ ಮತ್ತೆ ಇವಾಗ ಕ್ಲಿನಿಕ್ಗೆ ಕರ್ಕೊಂಡು ಹೋದೆ. ಸೊ ಅವರು ಚಿಕನ್ ಪಾಕ್ಸ್ ಅಂತ ಅಂದ್ಬಿಟ್ರು. ನನಗೆ ಫುಲ್ ಭಯನೇ ಆಗೋಯ್ತು ನನಗೆ. ಸೊ ವ್ಯಾಕ್ಸಿನೇಷನ್ ಎಲ್ಲ ಕೊಡಿಸ್ತಾ ಇದ್ದೀನಲ್ವ, ವ್ಯಾಕ್ಸಿನೇಷನ್ ಎಲ್ಲ ಕೊಡಿಸಿದ್ದೀನಿ ಚಿಕನ್ ಪಾಕ್ಸಿಂದು. ಸೊ ಆದರೂ ಅದಕ್ಕೆ ವ್ಯಾಕ್ಸಿನೇಷನ್ ಕೊಡಿಸಿದ್ದಕ್ಕೆ ನಿಮಗೆ ಮೈಲ್ಡ್ ಆಗಿದೆ. ಸೊ ಕಾಲಿಗೆ ಬಂದಿದೆ. ಸೊ ಹೊಟ್ಟೆ ಮೇಲೆ, ಬೆನ್ನ ಮೇಲೆ, ಮುಖದ ಮೇಲೆ ಎಲ್ಲೂ ಇಲ್ಲ. ಆ್ಯಂಡ್ ಒಳಗಡೆ ಫಸ್ಟ್ ಹುಣ್ಣಾಗಿರೋದೇ ಚಿಕನ್ ಪಾಕ್ಸಿಗಂತೆ. ನೆನ್ನೆ ಇರಲಿಲ್ವಲ್ಲ, ಅವರು ಕೂಡ ಹೀಟಿಗಾಗಿದೆ ಅಂತ ಅಂದ್ಕೊಂಡಿದ್ರು. ಸೊ ಇವಾಗ ತೋರಿಸಿದ್ಮೇಲೆ ಇಲ್ಲ, ಚಿಕನ್ ಪಾಕ್ಸ್ ಸಿಮ್ಟಮ್ಸು, ಅದು ಸ್ಟಾರ್ಟಿಂಗ್ ಸ್ಟೇಜ್ ಅದು ಅಂತ, ಏನು ಸ್ಪ್ರೆಡ್ ಏನಾಗಲ್ಲ, ಭಯ ಪಡಬೇಡಿ ಅಂತ ಹೇಳಿದ್ದಾರೆ. ಲೋಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ಸಪ್ರೇಟ್ ಸೋಪ್ ಎಲ್ಲ ಕೊಟ್ಟಿದ್ದಾರೆ, ಅಲೋವೆರಾದು. ಸೊ ಇದೊಂದು ಅಲೋವೆರಾದು ಮಾಯ್ಶ್ಚರೈಸಿಂಗ್ ಲೋಷನ್ ಕೊಟ್ಟಿದ್ದಾರೆ. ಇದು ಅಲೋವೆರಾದೇ ಸಪ್ರೇಟ್ ಸೋಪ್ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಹೋಗೋವರೆಗೂ. ಸ್ಕೂಲಿಗೆ ಕಳ್ಸೋದಕ್ಕೆ ಹೋಗ್ಬೇಡಿ, ಒಂದು 15 days 10 days ಅಂತ ಹೇಳಿದ್ದಾರೆ. ಇನ್ನು ಯಾಕಂದರೆ ಆ ಏಜಿನ ಮಕ್ಕಳಿಗೆ ಸ್ಪ್ರೆಡ್ ಆಗುತ್ತೆ ಬೇಗ ಅಂತ. ಈಗ ಪ್ರಕುಲ್ನೂ ಅಷ್ಟೇ, ಈಗ ದೂರನೇ ಇರಿಸ್ಬೇಕು. ಅವನೇನು ಸ್ಕೂಲಿಗೆ ಹೋಗ್ತಾನಲ್ಲ, ಕ್ರಿಕೆಟಿಗೆಲ್ಲ ಹೋಗ್ತಾನೆ, ನನ್ನ ಹತ್ರ ಮಲ್ಕೋತಾಳೆ. ಸೊ ಹಾಗಾಗಿ ಹೊರಗಡೆ ಎಲ್ಲ ಕಳಿಸ್ಬೇಡಿ, ಜಂಕ್ ಫುಡ್ ಎಲ್ಲ ಕೊಡಬೇಡಿ, ಆಯಿಲ್ದೆಲ್ಲ ಕೊಡಬೇಡಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ನಮ್ಮದು ಶಾಸ್ತ್ರ ಸಂಪ್ರದಾಯ ಅಂತ ಇರುತ್ತಲ್ಲ, ಸೊ ಅದನ್ನು ಕೂಡ ನಾವು ಮಾಡಬೇಕಲ್ವ. ಕೊಡಿಲಿ ಒಂದು ನಿಮಿಷ. ಸೊ ಅಮ್ಮ ಅಂದರೆ ದೇವರು ಅನ್ನೋದು. ಸೊ ವ್ಯಾಕ್ಸಿನೇಷನ್ ಎಲ್ಲ ಕೊಡಿಸಿರೋದಕ್ಕೆ ನಮಗೆಲ್ಲ, ನನಗೆ 3 times ಬಂದಿರೋದು ನನಗೆ ಅಮ್ಮ ಆವಾಗ. ಸೊ ನನಗೆ ಒಂದು ಸಲ 9th ಸ್ಟ್ಯಾಂಡರ್ಡಲ್ಲಿ ಬಂದಿತ್ತು, ಆಮೇಲೆ ಸೆಕೆಂಡ್ PU ಒಂದು ಸಲ ಬಂದಿತ್ತು. ಹೀಗೆ ಸ್ಪ್ರೆಡ್ ಆಗಿನೇ ಬಂದಿರೋದು. ಸೊ ಅಡಲ್ಟ್ ಇದ್ರಲ್ಲಿ ಬಂದಾಗ ತುಂಬ ಸಿವಿಯರ್ ಆಗಿರುತ್ತೆ, ತುಂಬ ನೋವಿರುತ್ತೆ. ಬಟ್ ಇದು ತುಂಬ ಇಂಟೆನ್ಸಿಟಿ ಎಲ್ಲ ಮೈಲ್ಡ್ ಆಗಿರುತ್ತೆ, ಹೆದರ್ಕೋಬೇಡಿ ಅಂದಿದ್ದಾರೆ. ನನಗೆ ಸದ್ಯ ಹೊಟ್ಟೆ ಮೇಲೆ ಎಲ್ಲೂ ಸ್ಪ್ರೆಡ್ ಆಗ್ತಲೇ ಇದ್ದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದಾದ್ರು ದೇವ್ರಿಗೆ ಹರಕೆ ಮಾಡ್ಕೋಬೇಕು ಮಾರಮ್ಮಗೆ. ಸೊ ಇಲ್ಲಿದೆ ಒಂದು, ಅದಕ್ಕೆ ಹರಕೆ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಇದೆಲ್ಲ ಕ್ಯೂರ್ ಆದಮೇಲೆ ಹೋಗಿ ಬರಬೇಕು. ಅಂದರೆ ಪ್ರಕುಲ್ಗೆ ಏನೂ ಈ ಥರ ಇರಲಿಲ್ಲ ಆವಾಗ. ಸೊ ಇವಳಿಗೆ ಅದೇ ಮೇ ಬಿ ಯಾರಿಗಾದ್ರೂ ಬಂದಿರುತ್ತೆ, ಸ್ಕೂಲಿಗೆ ಹೋಗ್ತಾಳೆ ಇಲ್ಲ ಆಚೆ ಆಟ ಆಡ್ತಾಳಲ್ಲ, ಸೊ ಸ್ವಲ್ಪ ಸ್ಪ್ರೆಡ್ ಆಗಿ ಕಾಂಟೇಜಿಯಸ್ ಥರ ಸ್ಪ್ರೆಡ್ ಆಗಿದೆ ಅಂತ ಅಂದರು. ಬಟ್ ಮೈಲ್ಡ್ ಕಾಲಲ್ಲಿ ಇದು ಮಾತ್ರ ಇದಾಗಿದೆ. ಸೊ ಕೊಟ್ಟಿದ್ದಾರೆ, ಎಲ್ಲ ಹೊರಟೋಗುತ್ತೆ ವಿತಿನ್ 10 daysಗೆಲ್ಲ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಪಾಪ ಅವಳು 10 daysವರೆಗೂ ಹೆಂಗೆ ತಿನ್ನೋಕ್ಕಾಗ್ತಾಯಿಲ್ಲ ಅವಳಿಗೆ. ಬರೀ ಮೊಸರನ್ನ ಕೊಡ್ತಾಯಿದ್ದೀನಿ, ಪಾಯಸ ಮಾಡಿಕೊಡ್ತಾಯಿದ್ದೀನಿ, ಸ್ಮೂತಾಗಿ ರವೆ ಕೊಡ್ತಾಯಿದ್ದೀನಿ. ಅವಳಿಗೆ ಏನೇ ಇಟ್ರೂ ಆ್ಯಪಲ್ ಕೂಡ ತಿಂತಾಯಿಲ್ಲ. ಫುಲ್ ಟಚ್ ಆಗುತ್ತಲ್ಲ ಹುಣ್ಣಿಗೆ, ನೋವು ಉರಿ ಅಂತಿದ್ಲು. ಸೊ ಹಿಂಗೆ ಪಾಪ ಒಂದು ರೌಂಡ್ ಸಣ್ಣ ಆಗ್ತಾಳೇನೋ ಗೊತ್ತಿಲ್ಲ. ಇದೆಲ್ಲ ಕ್ಯೂರ್ ಆಗೋಷ್ಟಕ್ಕೆ ಗೊತ್ತಿಲ್ಲ. ನನಗಂತೂ ಸಿಕ್ಕಾಬಡೆ ಬೇಜಾರಾಗ್ತಿದೆ. ಸೊ ತೋರಿಸ್ತೀನಿ ರೀ. ಕಾಲು ಅಷ್ಟೇ, ಕೈ ಕಾಲು ಮತ್ತು ಒಳಗಡೆ ಹುಣ್ಣು. ನಮಗೆಲ್ಲ ಹೆಂಗೆ ಹುಣ್ಣಾಗುತ್ತೆ ಆ ಥರ ಒಂದು 3-4 ಹುಣ್ಣಾಗ್ಬಿಟ್ಟಿದೆ ಪಾಪ. ತೋರಿಸ್ತೀನಿ, ಕೊಡಿ ಬೈಲಿ. ನಿನ್ನ ಕಾಲು ತೋರಿಸು, ಕೈ ತೋರಿಸು ಫಸ್ಟು. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಒಂಥರ 4-5 ಅಷ್ಟೇ, ಆ ಥರ ಏನಿಲ್ಲ, 4-5 ಥರ ಏನೋ ಆಗಿದೆ. ದೇವರೇ ಬೇಗ ಕಡಿಮೆ ಆದರೆ ಸಾಕಪ್ಪ, ಜಾಸ್ತಿ ಆಗಬಾರ್ದು. ಇದು ಇಲ್ಲಿಗೆ ಸ್ಪ್ರೆಡ್ ಆಗೋದು, ಬಾಡಿ ಮೇಲೆಲ್ಲ ನಿಲ್ಲಬೇಕು ಅನ್ನೋದು. ಡಾಕ್ಟ್ರು ಕೂಡ ಹೇಳಿದ್ದಾರೆ ಆ ಥರದ್ದೆಲ್ಲ ಏನಾಗಲ್ಲ ಅಂತ. ಬಟ್ ಆದರೂ ಭಯ ಇರುತ್ತಲ್ವಾ. ಆ್ಯಂಡ್ ನೋಡಿ ಕಾಲಿಗೆ ಒಂದು ಸ್ವಲ್ಪ ಜಾಸ್ತಿ ಒಂಥರ ಬೊಬ್ಬೆ ಥರ ಸ್ವಲ್ಪ ನೋಡಿ ಕಾಣಿಸ್ತಿರ್ಬೋದು, ಒಂಥರ ರೆಡ್ಡಿಶ್ ಆಗಿ. ಇಲ್ಲೆಲ್ಲ ಇಲ್ಲಿ ಸ್ಟಾರ್ಟ್ ಆಗಿದೆ, ಇಲ್ಲೆಲ್ಲ ಹಿಂಗಾಗಿತ್ತು ನೋಡಿ, ಇಲ್ಲೆಲ್ಲ ಹಿಂಗಾಗಿದೆ. ಸೊ ನೀವು ಕೂಡ ಪ್ರೇ ಮಾಡಿ ಬೇಗ ಕ್ಯೂರ್ ಆಗಲಿ ಅಂತ. ಅವಳಿಗೆ ಏನೂ ತಿಂತಾಯಿಲ್ಲ ಪಾಪ, ಹುಣ್ಣಾಗಿದೆಯಲ್ಲ ಅದೊಂದು, ಏನೂ ತಿಂತಾಯಿಲ್ಲ. ಅದೇ ನನಗೆ ಬೇಜಾರು, ಭಯ.
ಒಂದು ರೌಂಡ್ ಸಣ್ಣ ಆಗ್ತಾಳೆ, ಏನು ಮಾಡೋಕ್ಕಾಗಲ್ಲ. ಲಸಿ ಬಾಯಿ ಈ ಕಡೆ ಕಾಲು ಸೇಮ್ ಹಾಗೇನೆ. ಈ ಮೇಲೇನಂದರೆ ಸ್ವಲ್ಪ ಮೇಲೇನೂ ಆಗಿಲ್ಲ, ಇಲ್ಲಿ ಜಸ್ಟ್ ಪಿಂಪಲ್ ಥರ ಅಲ್ಲೊಂದು ಆಗಿದೆ, ಇಲ್ಲಿ ತುಂಬ ಜಾಸ್ತಿ. ಅದಕ್ಕೆ ಅವ್ರು ವ್ಯಾಕ್ಸಿನೇಷನ್ ಕೊಡಿಸ್ತಿರೋದಕ್ಕೆ ತುಂಬ ಮೈಲ್ಡಾಗಿ ಬಂದಿದೆ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಹೊಟ್ಟೆ ಹಣೆ ಮೇಲಿಂದ ಸ್ಟಾರ್ಟ್ ಆಗೋದು ಅಂತ ಅಂದರು. ಬಟ್ ಏನಂದ್ರೂ ಬೈದಲ್ಲೇ ಇರಬೇಕು. ಸೊ ಬೇವಿನ ಸೊಪ್ಪಲ್ಲೆಲ್ಲ ಸ್ನಾನ ಮಾಡಿಸಿ ಅಂತ ಹೇಳಿದ್ದಾರೆ, ಸಿಗುತ್ತೆ. ಅದನ್ನು ಕುದಿಸ್ಬಿಟ್ಟು ಸ್ನಾನ ಮಾಡೋವಾಗ ನೀರು ಹಾಕ್ಬಿಟ್ಟು ಮಾಡಿಸ್ಬೇಕು, ಆ್ಯಂಟಿಸೆಪ್ಟಿಕ್ ಥರ. ಆ್ಯಂಡ್ ನಮ್ಮದು ಶಾಸ್ತ್ರ ಎಲ್ಲ ಇರುತ್ತಲ್ಲ, ಸ್ವಲ್ಪ ಮನೆ ಮುಂದೆ ಗೋಮೂತ್ರ ಮತ್ತು ಸಗಣಿ ಹಾಕಿ ಗೋಮೂತ್ರ ಹಾಕೋದು, ಮತ್ತು ಹೊಸ್ಲ ಹತ್ರ ಅಮ್ಮ ಇದು ಕಬ್ಬಣ ಇಡೋದು, ಬೇವಿನ ಸೊಪ್ಪು ಇಡೋದು. ಈಗ ಬೇವಿನ ಸೊಪ್ಪು ಈಗ ಕಿತ್ಕೊಂಬರೋಕ್ಕಾಗಲ್ಲ ರಾತ್ರಿ, ಸೊ ರಾತ್ರಿ ಕೀಳಬಾರ್ದಲ್ವಾ. ಸೊ ಹಂಗಾಗಿ ಇವಾಗ ಒಂದು ವೈಟ್ ಪಂಚಬಟ್ಟೆ ಮೇಲೆ ಮಲಗಿಸ್ಬೇಕು, ಮತ್ತು ಒಂದು ಕಬ್ಬಣದ್ದು ಏನಾದರೂ ಇಡಬೇಕು, ಚಾಕು ಆ ಥರದ್ದೆಲ್ಲ ತಂದಿದ್ದೀನಿ. ಎಷ್ಟು ಸೊ ಇಲ್ಲಿ ಇಟ್ಟಿರ್ತೀನಿ, ಇಲ್ಲೇ ಇರುತ್ತೆ ಕಬ್ಬಣ. ಇದು ಕಬ್ಬಣ ಚಾಕು, ಮಚ್ಚೆಲ್ಲ ಇನ್ನು ಹೊಸಲು ಹತ್ರ ಇರ್ತಾರೆ. ಅಟ್ಲೀಸ್ಟ್ ನಾವು ಅದನ್ನು ಪಾಲಿಸ್ಬೇಕಲ್ವ, ನಮ್ಮ ಇಂಡಿಯಾದ ಏನಿದೆ. ಸೊ ವೈಟ್ ಪಂಚೆ ಮೇಲೆ ಈ ಥರ ಕಾಟನ್ ಬಟ್ಟೆ ಮೇಲೇ ಮಲಗಿಸ್ಬೇಕು ಅಂತಾರೆ. ಇಷ್ಟನ ಆಗಲಿ ಅಷ್ಟಾದರೂ ಆಗಲಿ, ಅಮ್ಮನೇ ಅಲ್ವಾ, ದೇವರೇ ಅದು, ಏನು ಮಾಡೋಕ್ಕಾಗಲ್ಲ. ಬಟ್ ನನಗೆ ಒಂಥರ ಟೆನ್ಷನ್, ಅವಳೇನು ತಿಂತಾ ಇಲ್ಲ ಅಂತ ಅಷ್ಟೇ, ಅದೇ ಟೆನ್ಷನ್ ಆಗ್ತಿರೋದು. ನೀವು ಕೂಡ ದೇವನ ಪ್ರೇ ಮಾಡ್ಕೊಳ್ಳಿ. ನನಗದು ಏನೂ ಹೇಳೋಕ್ಕಾಗಲ್ಲ ಇದು. ಸೊ ನಾನು ಇವಾಗ ಮಲಗಿಸ್ತೀನಿ, ಮಲ್ಕೊಳ್ಳಿ. ಸಿರಪ್ ಎಲ್ಲ ಹಾಕಿದ್ನಲ್ಲ, ಮಲ್ಕೋತಾಳೆ. ಬಾ ಇಲ್ಲಿಗೆ ಬಾ ರಿಷಿ, ಇಲ್ಲೇ ಇರಲಿ ಬಿಡು ಸಾಕು. ಅವನ್ನೇ ಅವೇ ತಾಗಲ್ಲ. ಸೊ ಇದೇನು ಗೊತ್ತಾ, ಚೂರು ಕೈಯಲ್ಲಿ ಡಾಟ್ ಥರ ಇದೆ, ಜಾಸ್ತಿ ಇಲ್ಲ, ಒಬ್ಬೆ ಥರ ಏನಿಲ್ಲ. ಇಲ್ಲೊಂದು ಚೂರು ಅದೇ ಮಾಮೂಲಿ ಸ್ವೆಟ್ಗಳೇ ಆಗುತ್ತಲ್ಲ ಆ ಥರ ಆಗಿದೆ. ಆಮೇಲೆ ಕಾಲಲ್ಲಿ ಒಂದು ಚೂರು ಹಂಗಂಗೆ ಇದೆ, ಹೋಗ್ತದೆ ಒಂದೊಂದು ಚೂರೇ. ಬೇಕಲ್ಲ, 1 ವೀಕ್ ಆದರೂ ಟೈಮ್ ಬೇಕು. ಈಗ ಏನು ಬೇವಿನ ಸೊಪ್ಪು ನೀರು ಬೆಳಗ್ಗೆನೂ ಚೆನ್ನಾಗಿ ಕುದಿಸ್ಬಿಟ್ಟು, ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ರಾತ್ರಿ ಫುಲ್ಲು ನಿದ್ದೆ ಇರಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ಲೇಟಾಗಿದ್ದೆ. ಹಾಗಾಗಿ ಅಡುಗೆ ಅದು ಇದು ಅಂತಲೇ ಲೇಟ್ ಆಗೋಯಿತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬೆಳಗ್ಗೆನೂ ಬೇವಿನ ಸೊಪ್ಪಲ್ಲಿ ಕುದಿಸ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ಟು ಕ್ರೀಮ್ ಕೊಟ್ಟಿದ್ರಲ್ಲ ಇದು ಅಲೋವೆರಾದ, ಅದನ್ನು ಹಚ್ಚಿದ್ದೀನಿ. ಈಗಲೂ ಬಂದ ತಕ್ಷಣ ಏನು ಬೇವಿನ ಸೊಪ್ಪು ಚೆನ್ನಾಗಿ ಕುದಿಸ್ಬಿಟ್ಟು, ಇನ್ನೂ ಬೇಕಿದ್ದರೆ ಅದನ್ನು ಟೈಮ್ ಇದ್ದರೆ ಸೊ ಗ್ರೈಂಡ್ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟಾದರೂ ಸ್ನಾನ ಮಾಡಿಸ್ಬೋದು. ಇಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನ ಬಕೆಟಲ್ಲಿ ಸೇರಿಸ್ಕೊಂಡು ಇನ್ನೊಂದು ಮಿಕ್ಕಿದ್ದು ಹಾಟ್ ವಾಟರೋ ಕೋಲ್ಡ್ ವಾಟರ್ ಹಾಕ್ಕೊಂಡ್ರೆ ಸಾಕು. ಒಂಚೂರು ಕಾಲಲ್ಲೇ ಒಂದು ಸ್ವಲ್ಪ ಎತ್ತು ಕಾಣಿಸುತ್ತೆ, ಏನಕ್ಕಂದರೆ ವೈಟ್ ಕಲರ್ ಇರುತ್ತಲ್ಲ ಕಾಲು ಕೆಳಗಡೆ ಪಾದ, ಅದಕ್ಕೆ. ಸೊ ಒಂದು ಸ್ವಲ್ಪ ಬಾಯಲ್ಲಿ ಹುಣ್ಣೆಲ್ಲ ಇದೆ, ಒಂದು ಚಿಕ್ಕದಾಗಿದೆ 5-6 ಕಡೆ. ಪಾಪ ಅದೇ ತಿನ್ನೋಕ್ಕಾಗ್ತಿಲ್ಲ, ಅದನ್ನು ನೋಡೋಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಮಕ್ಕಳು ಏನಂದರೆ ಒಂದೇ ಕಡೆ ಕೂರಲ್ಲ, ಓಡಾಡೋ ಮಕ್ಕಳಲ್ವ, ಒಂದೇ ಕಡೆ ಇರ್ತಾ ಇಲ್ಲ ಅವಳು. ಈ ಥರ ವೈಟ್ ಪಂಚೆ ಮೇಲೇ ಮಲಗಿಸೋದು, ಕೂರಿಸೋದು ಎಲ್ಲ ಮಾಡ್ತಾಯಿದ್ದೀನಿ. ಸೊ ಈಗ ಹಾಲು ಕಾಯಿಸ್ಕೊಡ್ತೀನಿ. ಖಾರ ಅಂತೂ ತಿಂತಾ ಇಲ್ಲ, ಬರೀ ಮೊಸರನ್ನ, ಪಾಯಸ, ಗಂಜಿ ಈ ಥರನೇ ಮಾಡ್ಕೊಡ್ತಾಯಿದ್ದೀನಿ, ಮುದ್ದೆ, ಮೊಸರು ಈ ಥರ. ಈಗ ದೊಡ್ಡವರಾದರೆ ಒಂದು ಕಡೆ ಇರ್ತಾರೆ ಹೇಳಿದ್ರೆ, ಸೊ ಚಿಕ್ಕ ಮಕ್ಕಳಾದರೆ ಇರಲ್ಲ, ಕೂರಲ್ಲ, ಅದಕ್ಕೆ ಓಡಾಡ್ತಿದ್ದಾಳೆ, ಆ್ಯಕ್ಟಿವ್ ಇದ್ದಾಳೆ ಫುಲ್ಲು. ಬಟ್ ಅದು ನೋಡಿದಾಗ ಪಾಪ ಹುಣ್ಣಾಗಿದೆಯಲ್ಲ, ಅದು ನೋಡಿದಾಗ ತಿನ್ನಲ್ಲ, ಹಿಂಸೆ ಪಡ್ತಾಳೆ. ಬ್ರಷ್ ಮಾಡ್ಸೋಕ್ಕೂ ಆಗ್ತಾಯಿಲ್ಲ ಅವಳಿಗೆ, ಹಾಗಾಗಿ ಸ್ವಲ್ಪ ಅದೊಂದು ನೋಡೋಕ್ಕಾಗಲ್ಲ ನನಗೆ. ಸೊ ಏನಾಗಲ್ಲ, ಅದೊಂದು ಸ್ವಲ್ಪ ಬ್ರಷ್ ಮಾಡ್ಸೋಕ್ಕೂ ಆಗಲ್ಲ, ಬರೀ ಬೆಳ್ಳಲ್ಲೇ ಉಜ್ತಾ ಇದ್ದೀನಿ ಹಲ್ಲನ್ನ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ವ್ಯಾಕ್ಸಿನೇಷನ್ ಹಾಕ್ಸಿದ್ರೂ ಬರುತ್ತೆ, ಯಾರಿಗಾದ್ರೂ ಬಂದಿರುತ್ತೆ, ಮತ್ತು ಸ್ಪ್ರೆಡ್ ಆಗೋದು, ಏನೂ ಮಾಡೋಕ್ಕಾಗಲ್ಲ. ಬಟ್ ಮೈಲ್ಡಾಗಿದೆ. ಸೊ ವ್ಯಾಕ್ಸಿನೇಷನ್ ಹಾಕ್ಸಿರೋದಕ್ಕೆ ಮೈಲ್ಡಾಗಿದೆ. ನಮಗೆಲ್ಲ ಅವಾಗೆಲ್ಲ ವ್ಯಾಕ್ಸಿನೇಷನ್ ಇರಲಿಲ್ವಲ್ಲ, ಹಾಗಾಗಿ ನಮಗೆಲ್ಲ ತುಂಬ ಸಿವಿಯರಾಗಿ ಬಂದಿದೆ. ನನಗೂ ಹೇಳಿದ್ನಲ್ಲ 2 ಟೈಮ್ಸ್ ದೊಡ್ಡೋಳಾಗಿ ಇದನ್ನು 9th ಒಂದು ಸಲ, ಸೆಕೆಂಡ್ PU ಒಂದು ಸಲ ಬಂದಿತ್ತು ನನಗೆ ಸಿವಿಯರು. ಅಡಲ್ಟ್ಸ್ಗೆ ಏನಾದರೂ ಬಂದುಬಿಟ್ರೆ ಹಾರ್ಡ್ ಸ್ಕಿನ್ ಇರುತ್ತಲ್ಲ, ತುಂಬ ನವೆ ಇಚ್ಚಿಂಗ್, ಅದಂತೂ ಪ್ರಾಣ ಹೋದಂಗೆ ಆಗುತ್ತೆ, ತುಂಬ ಸಂಕಟ ಪಡಬೇಕು. ಬಟ್ ಮಕ್ಳಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಹೊರಟೋಗುತ್ತೆ. ಬಟ್ ಅವಳಿಗೆ ಕಾಲಲ್ಲಿ ಅಷ್ಟೊಂದು ಅಂದರೆ ಆಗಿದ್ರೂ ಅಷ್ಟೊಂದು ಏನಿಲ್ಲ, ನವೆ ಇಚ್ಚಿಂಗ್ ಥರ. ಬಾಯಲ್ಲಿ ಹುಣ್ಣಿದೆಯಲ್ಲ, ಅದೇ ಒಂದು ಸ್ವಲ್ಪ ಅವಳಿಗೆ ತಿನ್ನೋಕ್ಕಾಗ್ತಾಯಿಲ್ಲ, ಏನೂ ಕುಡಿಯೋಕ್ಕಾಗ್ತಾಯಿಲ್ಲ, ಬ್ರಷ್ ಮಾಡೋಕ್ಕಾಗ್ತಾಯಿಲ್ಲ, ಈವನ್ ಮುಕ್ಳಿಸೋಕ್ಕೂ ಆಗ್ತಾಯಿಲ್ಲ. ಒಂದಿಷ್ಟು ನೋವಾದರೂ ನೋವು ಅಂತಿದ್ದಾಳೆ. ಸೊ ಓಕೆ, ಅದು ಸ್ವಲ್ಪ ಬಾಯಲ್ಲಿ ಹುಣ್ಣು ಬೇಗ ಹೋಗಲಿ. ಬಾಯ್.
ಒಂದು ಕಡೆ ಕೂರಲ್ಲ ಅಂದ್ರೂ ಆ್ಯಕ್ಟಿವ್ ಇದ್ದಾಳೆ. ಆಚೆ ಎಲ್ಲೂ ಕಳಿಸ್ತಾ ಇಲ್ಲ, ಮನೆಯಲ್ಲೇ ಜೈಲು. ಸೊ ಅಷ್ಟೇ ಇದರಲ್ಲೇ ನಾನು ಅಂದ್ಕೊಂಡಂಗೆ. ಸೊ ದೇವರಪ್ಪ ಸದ್ಯ ಎಲ್ಲೂ ಹೊಟ್ಟೆ ಮೇಲೆ, ನೆಕ್ ಮೇಲೆ, ಫೇಸ್ ಮೇಲೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ. ಸೊ ಅದೇ ಒಂಥರ ನನಗೆ ಖುಷಿ, ಒಂದು ಸ್ವಲ್ಪ ಧೈರ್ಯ. ಏನಮ್ಮ ಸ್ಕೂಲ್ಗೂ ಒಂದು ವಾರ ಕಳಿಸ್ಬೇಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಒಂದು ವಾರ ಕಳಿಸೋದಿಲ್ಲ ಪಾಪ. ಓನಮ್ಮ, ಏನಮ್ಮ ಹಾಯ್ ಮಾಡು ಎಲ್ಲರಿಗೂ. ಸೊ ಪ್ರೇ ಮಾಡಿ. ಇವಾಗ ಇರೋದೇ ಬೇಗನೆ ಹೊರಟೋಗ್ಬೇಕು, ಇರೋದೇ ಜಾಸ್ತಿ ಆಗ್ದಲೇ ಅಷ್ಟರಲ್ಲೇ ಬೇಗ ಹೊರಟೋಗ್ಬೇಕು ಅಂತಲೇ ನಾನು ಪ್ರೇ ಮಾಡ್ತಿರೋದು. ನೀವು ಪ್ರೇ ಮಾಡಿ. ಸೊ ಒಂದು ಸ್ವಲ್ಪ ಹಾಲು ಕಾಯಿಸ್ಕೊಡ್ತೀನಿ. ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು, ಬೆಲ್ಲನೂ ಹಾಕಲ್ಲ, ಹೀಟು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಅರಿಶಿನ ಹಾಕಿ ಕೊಡ್ತೀನಿ. ನೋಡು ನನಗೆಲ್ಲ ಏನು ಮಾಡ್ತಿದ್ಯಾ ನೋಡು. ಸೋಪದು ನನಗೆಲ್ಲ ಹಾಕ್ಬಾರ್ದು. ಬೈ ಕೂತ್ಕೊ, ಇಲ್ಲ ಒಂದು ಕಡೆ ನೀನು ಓಡಾಡಬಾರ್ದು ಕೆಳಗಡೆ. ಅದು ಪಾದಕ್ಕೆ ಆಗಿದೆಯಲ್ಲ, ಸೊ ಹಂಗಾಗಿ ಏನಾಗಲ್ಲ. ಏನು ಹೋಲಿ ಆಡ್ತಿದ್ಯಾ? ಬಟ್ ನಮಗೆ ಅವಳೇನೋ ಆರಾಮಾಗಿದ್ದಾಳೆ. ನಂಗೆ ನೋಡೋಕೆ ನನಗೆ ಸಂಕಟ ಆಗುತ್ತೆ, ತಾಯಂದ್ರಿಗೆ ಅಷ್ಟೇ ಅಲ್ವಾ. ಸ್ವಲ್ಪ ಬಾಯಲ್ಲಿ ಹುಣ್ಣಾಗಿರೋದು, ಈ ಲಿಪ್ಸ್ ಎಲ್ಲ ಒಂದು ಸ್ವಲ್ಪ ಒಣಗಿರೋ ಥರ ಆಗ್ತಿದೆ. ಒಂಥರ ಅದು ಹೀಟಿಗೆ ಆಗುತ್ತಲ್ಲ, ಹೀಟ್ ಆಗುತ್ತೆ ಅಮ್ಮ ಆದಾಗ. ಸೊ ಕೆಲವೊಂದು ಸೈನ್ಸ್ನ ನಮ್ದಾಗ, ಕೆಲವೊಂದು ನಮ್ಮ ಪೂರ್ವಕರು ಏನೇನು ನಡೆಸ್ಕೊಂಡು ಬಂದಿರ್ತಾರೆ ನಂಬಿಕೆಗಳನ್ನ, ಅದನ್ನು ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕು. ಅವೆಲ್ಲ ಕೂಡ ನಿಜ ಆಗಿರುತ್ತೆ ಅಲ್ವಾ, ಅಷ್ಟೇ. ಹೆಸರು ಬೇಳೆನ ನೆನೆಸಿದ್ದೀನಿ. ಸೊ ನೆನೆಸ್ಬಿಟ್ಟು ಪಾಯಸ ಮಾಡ್ಕೊಡೋಣ ಅಂತ ಪಾಯಸ ಮಾಡ್ಕೊಡ್ತೀನಿ. ಅವಳಿಗೆ ಫುಲ್ ಹೊಟ್ಟೆ ಹಶ್ವಾಗ್ತಿದೆ, ಏನು ತಿನ್ನೋಕ್ಕಾಗ್ತಾಯಿಲ್ಲ ಪಾಪ. ಬೆಳಗ್ಗೆ ಹುಳ್ಳಿಕಾಳು ಸಾಂಬಾರು ಮಾಡಿದಲ್ಲ, ಹುಳ್ಳಿಕಾಳು ಇಷ್ಟ ಅವಳಿಗೆ, ತಿನ್ನೋಕ್ಕಾಗ್ತಾಯಿಲ್ಲ, ಖಾರ ಎಲ್ಲ ತಗಲುತ್ತಲ್ಲ, ತಿನ್ನೋಕ್ಕಾಗ್ತಾಯಿಲ್ಲ ಪಾಪ. ಹೊಟ್ಟೆ ತಿನ್ನೋ ಹುಡುಗಿ ಅಲ್ಲಿ, ತಿನ್ನೋ ಮಗು ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಹೆಸರು ಬೇಳೆನ ನೆನೆಸ್ಬಿಟ್ಟು ಬರೀ ಹೆಸರು ಬೇಳೆದಿಂದಲೇ ಪಾಯಸ ಮಾಡೋಣ ಅಂತ. ಸಾಕು. ಸೊ ಒಂಚೂರು ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಸಿ ಅದೇ ನೀರಲ್ಲೇ ಇದನ್ನು ಮಾಡ್ತೀನಿ. ಒಂದು ಸ್ವಲ್ಪ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯಿಲ್ಲ, ಸೊ ಇನ್ನೂ ತಣ್ಣಗಾಗ್ತಿದೆ, ಕುಡಿತಾಳೆ. ಒಂದು ಕೊಟ್ಟರೆ ಒಂಚೂರು. ಸೊ ನಮಗೆ ನೋಡ್ಕೋಬೇಕು, ಏನಾದರೂ ಉಪ್ಮಾ ಮಾಡ್ಕೋಬೇಕು, ಈಸಿಯಾಗಿರೋದು. ಈಗ ಹಾಕ್ಬಿಟ್ರೆ ನಿಜ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ನೋಡಿಕೊಂಡೇ ಇಡಬೇಡ ಅಂತ ಅನಿಸ್ಬಿಡುತ್ತೆ. ನಾನು ಒಂದು 3 to 4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ತೀನಿ. ಅಂದರೂ ಒಂದು ಕಡೆ ಕೂರಲ್ಲ ನೋಡಿ, ನನ್ನಿಂದ ಬರ್ತಾನೇ ಇರ್ತಾಳೆ, ಎಲ್ಲೋದ್ರೂ ಬಿಟ್ಟು ಇರೋದೇ ಇಲ್ಲ. ನಾನು ಕುತ್ಕೋತಾಳೆ ಅಷ್ಟೇ. ಮಕ್ಕಳನ್ನ ಒಂದು ಕಡೆ ಕಟ್ಟಕ್ಕಾಗಲ್ವಲ್ಲ. ಬಟ್ ಆಕ್ಟಿವ್ ಆಗಿದ್ದಾಳೆ, ತಿನ್ನಕ್ಕೆ ಅದಷ್ಟೇ ಕಷ್ಟ. ಫ್ರೆಂಡ್ಸ್, ಉಪ್ಮಾ ಮಾಡಿದ್ದೆ, ನಾವು ತಿಂದಿದ್ದಾಯಿತು. ಲಸಿಕಾಗೆ ಸ್ವಲ್ಪ ಪಾಯಸ ಮಾಡಿದ್ದೆ, ಹೆಸರು ಬೇಳೆ ಶಾವಿಗೆ ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ಹಾಲು ಹಾಕಿ ಮಾಡಿದ್ದೆ. ಈಗ ಆ್ಯಪಲ್ಲು ಕಟ್ ಮಾಡ್ಕೊಡ್ತೀನಿ ಕೊಡು ಅಂದರೆ ತರ್ತಿದ್ದಾಳೆ, ಹೋಗಿ ಅವಳೇ ವಾಶ್ ಮಾಡಿಬಿಟ್ಟು. ಸೊ ಅಪ್ಪ ಅಮ್ಮ ನಮ್ಮ ರಿಲೇಷನಲ್ಲಿ ಅಜ್ಜಿ ಇದ್ದಾರೆ, ಅಂದರೆ ನಮ್ಮಮ್ಮ ಅವರ ಸ್ವಂತ ದೊಡ್ಡಮ್ಮ. ಸೊ ಅವ್ರು ದೂರ ಬಂದು ಆ ಕಡೆ ಆಂಧ್ರ, ಬಟ್ ಇಲ್ಲೇ ಇದ್ದರು ಅವ್ರ ಮಗನ ಮನೇಲಿ. ಸೊ ಅವ್ರು ತೀರ್ಕೊಂಡಿದ್ದಾರೆ. ಸೊ ಹಂಗಾಗಿ ನೋಡ್ಕೊಂಡು ಬರೋದಕ್ಕೆ ಹೋದರು. ಅವ್ರಿಗೆ ಎಷ್ಟು ಗೊತ್ತಾ ಏಜ್ ಆಗಲಿ, ಲಸಿಕಾ. ಸೊ ಅವ್ರಿಗೆ ಏಜ್ 95 94 ಅನಿಸುತ್ತೆ. ಇಲ್ಲಿವರೆಗೂ ಇದ್ದಾರೆ. ಅಂದರೆ ನಮ್ಮ ಅವ್ರ ಅಮ್ಮ ಇದ್ದಾರಲ್ಲ, ಸೊ ಅವ್ರ ಸ್ವಂತ ಅಕ್ಕ ಅಜ್ಜಿ. ಸೊ ನಮ್ಮ ಸ್ವಂತ ಅಜ್ಜಿನೇ ಬೇಗ ಹೋಗ್ಬಿಟ್ರು. ನಾನು 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ನಮ್ಮಮ್ಮ ಅವರಮ್ಮ ತೀರ್ಕೊಂಡ್ರು. ಅವ್ರ ಅಕ್ಕ ಇಲ್ಲಿವರೆಗೂ 90+, 94, 95 ಅಂದರೆ ಅದು ಗ್ರೇಟೇ. ಇವಾಗಿನ ಫುಡ್ಡು, ಇವಾಗಿನ ಇದರಲ್ಲಿ ಉಪ್ಮಾ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಉಪ್ಮಾ ಮತ್ತು ಮೊಸರು ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ನಾನು. ಪಾತ್ರೆ ಎಲ್ಲ ಇದೆ, ತೊಳಿಬೇಕು. 9 ಗಂಟೆ ಆಗಿದೆ, ನನಗೆ ಫುಲ್ ಟಯರ್ಡ್ ಆಗಿದೆ. ಇವಳು ಪಾಪ ಬೇಗ ಮಲಗಿಸ್ಬೇಕಲ್ವಾ, ಎಲ್ಲ ಪಾತ್ರೆ ಎಲ್ಲ ಬೇಗ ತೊಳೆದು ಮಲಗಿಸ್ಬೇಕು. ಹೋದ್ರು ಅಮ್ಮ, ಇಲ್ಲ 11 ಗಂಟೆಗೇನೋ ತೊಗೊಂಡು ಹೋಗ್ತಾರಂತೆ. ಸೊ ನಾಳೆ ಇದಿರುತ್ತೆ. ಸೊ ನಾಳೆನೂ ಅಪ್ಪ ಅಮ್ಮ ಹೋಗ್ತಾರೆ. ಏನು ಮಾಡೋದೋ ಗೊತ್ತಿಲ್ಲ, ನಾಳೆ ರಜಾ ಹಾಕಬೇಕು ನಾನು ಆಫೀಸ್ಗೆ, ಏನೋ ಗೊತ್ತಿಲ್ಲ. ಸೊ ಹೋದರೆ ಇಬ್ಬರು ಹೋಗ್ತಾರಲ್ವಾ. ಆ್ಯಂಡ್ ನನ್ನ ತಂಗಿ ಕೂಡ ನಾಳೆ ಬರ್ತಿದ್ದಾಳೆ, ಏನೋ ಟ್ರಿಪ್ ಹೋಗ್ತಿದ್ದಾಳೆ ಫ್ರೆಂಡ್ಸ್ ಜೊತೆಗೆ ಫ್ರೈಡೇಯಿಂದ. ಸೊ ಹಾಗಾಗಿ ನಾಳೆ ಬಂದು ಇರ್ತಾಳೆ. ಬಟ್ ಅವಳು ನಾನು ಬರೋಷ್ಟೊತ್ತಿಗೆ ಬರಲ್ಲ ಅನಿಸುತ್ತೆ, ಆಗಲ್ಲ ಅಲ್ಲ. ಹಂಗಾಗಿ ನೋಡಬೇಕು ಏನಾಗುತ್ತೋ ಏನೋ ಗೊತ್ತಿಲ್ಲ. ಸೊ ನೋಡೋಣ.
ಸೊ ನೋಡೋಣ ಏನಾಗುತ್ತೆ, ರಜಾ ಹಾಕೋದ ಇಲ್ಲ ಗೊತ್ತಾಗುತ್ತೆ.